ಚಿಕ್ಕ ಮಗಳು ನೋಡ್ರಿ ಕಾಕ ಬರ್ತಾ ಅಂದ ತಕ್ಷಣನೇ ರೆಡಿಯಾಗಿ ಮನೆಯೆಲ್ಲ ಓಡಾಡ್ತಾ ಇದ್ದಾಳೆ. ಸೊ ಆಟೋ ಕೂಡ ಬಂತು, ಆಡ್ತಾ ಕುಂತೀವ್ರಿ. ನಾವೆಲ್ಲರೂ ಕೂತ್ಕೊಂಡು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಇವತ್ತು ನೋಡಿ ದೊಡ್ಡವಳಂತೂ ಸ್ಕೂಲಿಗೆ ಹೋಗಿಲ್ಲ. ಕಾಕ ಬರ್ತಾನೆ ಥೈಲ್ಯಾಂಡಿಂದ ಅಂದ ತಕ್ಷಣನೇ ಅವಳು ಸ್ಕೂಲ್ ಬಿಟ್ಟು ಏರ್ಪೋರ್ಟಿಗೆ ಬರ್ತೀನಿ ಅಂತ ಹಠ ಹಿಡಿದ್ಬಿಟ್ರು. ಚಿಕ್ಕವಳಂತೂ ಬೆಳಗ್ಗೆಯಿಂದ ರೆಡಿಯಾಗಿ ಏರ್ಪೋರ್ಟ್ ನಡಿ ಅಂತ ಹೇಳ್ತಾನೇ ಇದ್ದಾಳೆ. ಸೊ ನಾವು ಇವಾಗ ಹೈಕೋರ್ಟಿಂದ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಕಂಪ್ನಿ ಕಡೆಯಿಂದ ನಮ್ಮ ಮನೆಯವರು ಒಂದು ವಾರದ ಹಿಂದೆಯೇ ಥೈಲ್ಯಾಂಡಿಗೆ ಹೋಗಿದ್ದರು. ಸೊ ಇವತ್ತು ಅವ್ರು ಬರ್ತಾ ಇದ್ದಾರೆ ಊರಿಗೆ. ಅವರಿಗೋಸ್ಕರ ನಾವು ವೆಲ್ಕಮ್ ಮಾಡೋಕ್ಕೆ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಇವಾಗ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ, ಒಳಗಡೆನೇ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಯವರು ಪ್ಲೇನ್ ಲ್ಯಾಂಡ್ ಆಗಿದೆ, ಇನ್ನೂ ಬಂದಿಲ್ಲ, ಎಲ್ಲಿದ್ದೀರ ಅಂತ ಕಾಲ್ ಮಾಡಿದ್ದಾರೆ. ಸೊ ನಾವು ಅವ್ರಿಗೆ ಹೇಳಿದ್ದೀವಿ, ನಾವು ಆಟೋದಲ್ಲಿ ಬರ್ತಾ ಇದ್ದೀವಿ, ಒಳಗಡೆನೇ ಇದ್ದೀವಿ, ನೀವು ಹೊರಗಡೆ ಬರೋಕ್ಕೆ ಹೋಗಬೇಡಿ, ನಿಮಗೋಸ್ಕರ ವೆಲ್ಕಮ್ ಮಾಡೋಕ್ಕೆ ಬರ್ತಾ ಇದ್ದೀವಿ, ಫ್ಲವರ್ಸ್ ಕೂಡ ತೊಗೊಂಡಿದ್ದೀವಿ ಅಂತ ಹೇಳಿದ್ದೀವಿ. ಸೊ ನೋಡಬೇಕು ಅವ್ರು ಹೊರಗಡೆನೇ ಬರ್ತಾರೋ ಒಳಗಡೆನೇ ವೇಟ್ ಮಾಡ್ತಾರೋ ಗೊತ್ತಿಲ್ಲ. ಅಯ್ಯೋ ದೇವ್ರಿ, ನೋಡಿ ಹೊರಗಡೆನೇ ಬಂದುಬಿಟ್ಟಿದ್ದಾರೆ. ಸೊ ಅಲ್ಲಿಂದ ನಾವು ಸೀದಾ ನೇರವಾಗಿ ಬುದ್ಧವಿಹಾರಕ್ಕೆ ಹೋಗಿದ್ದೀವಿ. ನಿನ್ನೆ ಬುದ್ಧ ಪೂರ್ಣಿಮಾ ಇತ್ತಲ್ವಾ. ಸೊ ನಮ್ಮ ಚಿಕ್ಕ ಮಗಳಿಗೆ ಕೂದಲೆಲ್ಲ ತೆಗೆದು ಅವಳಿಗೆ ಛೋಟಾ ಬಂತೋಜಿ ಮಾಡಿದ್ದೀವಿ. ಅವಳು ಒಳಗೆ ಹೋದ ತಕ್ಷಣವೇ ಅಲ್ಲಿದ್ದ ಎಲ್ಲ ಜನರು ಅವಳಿಗೆ ಛೋಟಾ ಬಂತೋಜಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ನೋಡಿ ಅವಳು ಬುದ್ಧನ ವಿಗ್ರಹ ನೋಡಿದ ತಕ್ಷಣ ಸಾಕು, ಅವಳು ಸಾಧು ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಳು. ಯಾರ ಮಾತು ಕೇಳ್ತಾ ಇರಲಿಲ್ಲ. ನೋಡಿ ಇಲ್ಲಿ ನಾವು ಬುದ್ಧನ ಒಂದು ವಿಗ್ರಹ ನೋಡಿದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ಖುಷಿ, ಶಾಂತಿ, ನೆಮ್ಮದಿ ಸಿಕ್ಕ ಥರ ಆಗ್ತದೆ ನೋಡಿ. ನನಗಂತೂ ಇಲ್ಲಿ ನಾನು ಭಾಳ ಸಲ ಬರ್ತೀನಿ ಹೋಗ್ತೀನಿ ರೀ ಎವ್ರಿ ಸಂಡೇ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆ ವಿಗ್ರಹಗಳು ಎಲ್ಲ ಬುದ್ಧನ ಪ್ರತಿಮೆಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನೋಡಿರಿ. ನಾನು ಪ್ರತಿ ಸಲ ಬಂದಾಗೂ ಮೇಲ್ಗಡೆನೇ ಒಂದು ಸಲ ಎಲ್ಲ ರೌಂಡ್ ಹಾಕಿ ನೋಡೇ ಹೊರಗಡೆ ಬರೋದು. ಸೊ ಯಾರ್ಯಾರು ಕಲಬುರ್ಗಿಯೊಳಗಿದ್ರಿ, ಯಾರ್ಯಾರು ಬುದ್ಧವಿಹಾರನ ನೋಡಿದ್ರಿ ಅವರೆಲ್ಲ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸೊ ನಾವಲ್ಲಿಂದ ಸೀದಾ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಕೆಳಗಡೆ ಕೂಡ ಬಂತೋಜಿ ಸಿಗ್ತಾರೆ, ಹಾಗೆ ಕೆಳಗೆ ಕೂಡ ಬುದ್ಧನ ಒಂದು ವಿಗ್ರಹ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ ಅಂತ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋದ ತಕ್ಷಣವೂ ಅಷ್ಟೇ, ಅವಳು ಚಿಕ್ಕವಳಂತೂ ಕೇಳಬೇಡ್ರಿ ನೀವು. ಬುದ್ಧನ ವಿಗ್ರಹ ನೋಡಿದ ತಕ್ಷಣ ಓಡಿ ಹೋಗ್ತಾನೆ ಇದ್ದಾಳೆ, ನಮ್ಮ ಕೈಗೆ ಸಿಗ್ತಾನೆ ಇಲ್ಲ ನೋಡಿ, ಹಂಗೆ ಓಡ್ತಾ ಇದ್ದಾಳೆ ಆಕಿ. ಸೊ ಒಳಗಡೆ ಹೋದ್ವಿ, ಅಲ್ಲಿ ಕೂಡ ಒಂದು ಸ್ವಲ್ಪ ಪ್ರೇಯರ್ ಮಾಡಿದ್ವಿ. ಏನೋ ಮನಸ್ಸಿಗೆ ಒಂದು ರೀತಿ ಖುಷಿ, ನೆಮ್ಮದಿ, ಶಾಂತಿ ಸಿಕ್ಕ ಹಾಗೆ ಆಯಿತು. ದೊಡ್ಡವರು ಅದೇ ಹೇಳ್ತಾರಲ್ಲ, ಎಷ್ಟು ದುಡ್ಡು ಇದ್ರೆ ಏನು ಬಂತ್ರಿ, ಮನಸ್ಸಿಗೆ ಖುಷಿ ನೆಮ್ಮದಿ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ನಮಗೂ ಕೂಡ ಹಾಗೆ ಒಂದು ರೀತಿ ಅನುಭವ ಆಯ್ತು ಇಲ್ಲಿ ಒಳಗಡೆ ಹೋದ ತಕ್ಷಣ. ಸೊ ಇಲ್ಲಿರುವಂಥ ಇಬ್ಬರು ಬಂತೋಜಿ ಸಿಕ್ಕರು ನಮಗೆ. ಅವ್ರ ಹತ್ರ ಅವಳಿಗೆ ಆಶೀರ್ವಾದ ಮಾಡ್ಕೊಂಡ್ವಿ. ಸೊ ಇಬ್ಬರು ನೋಡಿ ಇಲ್ಲಿ ಗಾರ್ಡನ್ ಹತ್ರ ಫೋಟೋ ತೆಕ್ಕೊಳ್ಳೋಣ ಅಂತ ಇಬ್ಬರು ಅಕ್ಕ ತಂಗಿ ನಿಂತಿದ್ದಾರೆ. ಅವಳು ದೊಡ್ಡವಳಂತೂ ಕೈ ಹಿಡ್ಕೊಂಡು ನಿಂತುಬಿಟ್ಟಾಳೆ, ನನಗೆ ಫೋಟೋ ಬೇಕು ಯುವಜದಿ, ನಂಗೆ ಫೋಟೋ ಬೇಕಂತ. ಸರಿ ಅಂದ್ಕೊಂಡ್ವಿ. ಆಮೇಲೆ ಸಿಂಗಲ್ ಫೋಟೋ ತೆಗೋಣ ಅಂದರೆ ಅಲ್ಲಿರುವಂಥ ಗಿಡ ಎಲೆ ಮಣ್ಣು ಎಲ್ಲ ಕಿತ್ತಾ ಇದ್ದಾಳೆ, ಫೋಟೋನೇ ತೆಗ್ಗಿಡಿಸ್ತಾ ಇಲ್ಲ. ಸಾಕು ನಡಿ ಮನೆಗೆ ಹೋಗೋಣ ಅಂತಗೇಸಿ ಕೆಳಗಡೆ ಬಂದುಬಿಟ್ವಿ. ಮನೆಗೆ ಹೋಗೋಣ ನಡಿ ಅಂದ್ವಿ. ಸೊ ನಾನು ಒಂದು ಸಲ ಎಲ್ಲ ಅಷ್ಟು ವಿಡಿಯೋ ಕ್ಯಾಚ್ ಮಾಡೋಣ ಅಂದ್ಕೊಂಡೆ, ಆದರೆ ಇವತ್ತು ಬಿಸಿಲು ಜಾಸ್ತಿ ಇತ್ತು ರೀ, ಅದಕ್ಕೆ ಅನ್ಕೊಂಡು ಫೋಟೋ ವಿಡಿಯೋ ಚೆನ್ನಾಗಿ ಬರ್ತಾನೆ ಇರಲಿಲ್ಲ. ಸೊ ಇಲ್ಲಿ ನೋಡಿ ಇಲ್ಲಿ ಫೋಟೋ ತೆಕ್ಕೋಬೇಕಂತ ಅಂದ್ಕೊಂಡ್ವಿ, ಆದರೆ ಅವಳು ಚಿಕ್ಕವಳು ನಿಲ್ತಾನೆ ಇಲ್ಲ, ಬಿಸಿಲು ಜಾಸ್ತಿ. ಅವಳಿಗೆ ಕೂಡ ಟಯರ್ಡ್ ಆಗಿಬಿಟ್ಟಿದ್ದಾಳೆ, ಬೆಳಗ್ಗೆಯಿಂದ ಏರ್ಪೋರ್ಟಿಗೆ ಹೋಗಿ ಈ ಕಡೆ ಬಂದು ಇಲ್ಲೆಲ್ಲ ಫೋಟೋ ತೆಕ್ಕೊಂಡು. ಸೊ ಬೇಡ ಇನ್ನೊಂದು ಸಲ ಬರೋಣ ಅಂದ್ಕೊಂಡು ಅವಳಿಗೆ ಕರ್ಕೊಂಡು ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಆಟೋ ಎಲ್ಲಿದೆ, ಆಟೋ ನೋಡು, ಆಟೋ ಕರಿಯಮ್ಮ ಅಂತ ಹೇಳ್ತಾ ಇದ್ದೀನಿ. ಸರಿ ಓಕೆ ಆಟೋ ನೋಡ್ತೀನಿ, ಹುಡುಕ್ತಾ ಇದ್ದಾಳೆ ಆಟೋ ಎಲ್ಲಿ ಅತ್ತಿ. ಆಟೋ ಸಿಗ್ತಾ ಇಲ್ಲ. ಬಂದೆ ಮತ್ತೆ ನನಗೆ ಹೇಳ್ತಾ ಇದ್ದಾಳೆ ಆಟೋ ಎಲ್ಲಿದೆ ನೋಡು ಅಂತ. ಸರಿ ಆಯಿತು ಬಾ ನೋಡೋಣ ಅಂತ ಕರ್ಕೊಂಡು ಹೋದೆ. ಅವಳಿಗೆ ತುಂಬ ಅವಸರ, ಆಟೋ ಎಲ್ಲಿ ಬಿಟ್ಟು ಹೋಯ್ತೇನೆ ನನಗೆ ಅಂದ್ಕೊಂಡು ಬರ್ತಾ ಇದ್ದಾಳೆ. ನಾನು ನಡಿ ಆಟೋ ಹತ್ರ, ಆಟೋ ಒಳಗೆ ಫ್ಲವರ್ ಅದಾವ, ಕಾಕ ಏರ್ಪೋರ್ಟಲ್ಲಿದ್ದಾಗ ಫ್ಲವರ್ ಗೊಚ್ಚ ಕೊಟ್ಟೇ ಇಲ್ಲಲ್ಲ ಮಮ್ಮ, ನಡಿ ಫ್ಲವರ್ ತರ್ತೀನಿ ಕಾಕಾಗೆ ಇಲ್ಲೇ ಬುದ್ಧವಿಹಾರ ಹತ್ರ ಕೊಡು ಅಂತ ಹೇಳ್ಕೊಂಡು ನಾನೇ ಓಕೆಸಿ ಆಟೋ ಒಳಗಿರುವಂತಹ ಫ್ಲವರ್ನ ತೊಗೊಂಡು ಬಂದೆ. ಕಾಕ ಕೊಡು ಅಂದೆ, ಅವಳು ಕೊಡ್ತಾ ಇದ್ದಾಳೆ, ಖುಷಿಯಾಗಿ ಕೊಟ್ಟು ನೋಡಿ, ಈ ರೀತಿ ಫ್ಲವರ್ ಕೊಡ್ತಾ ಇದ್ದಾಳೆ. ಮೊದಲಿಗೆ ವಲ್ಲ ಅಂದಳು, ಇವಾಗ ನೋಡಿದ್ರು ಕೊಡ್ತಾ ಇದ್ದಾಳೆ. ತಗೋ ಅಂತ ಹೇಳ್ತಾ ಇದ್ದಾಳೆ, ಹಾಯ್ ಹೇಳ್ತಾ ಇದ್ದಾರೆ ಅವರು ಕೂಡ. ತುಂಬ ಖುಷಿ ಆಯ್ತು ಅವಳಿಗೆ ಇದು ಫ್ಲವರ್ ಕೊಡೋದು. ಸೊ ಕಾಲು ಸುಡ್ತಾ ಇದ್ದಾರೆ, ನಡಿ ಮನೆಗೆ ನಡಿ ಅಂತ ಹೇಳ್ತಾ ಇದ್ದಾಳೆ. ಸೊ ಅವ್ರಿಗೂ ಖುಷಿ ಆಯ್ತು.